ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ದೇಶದ ಏಕತೆ, ಅಖಂಡತೆ, ಐಕ್ಯತೆ, ಸಮಗ್ರತೆ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿಗೆ ಅಪಾಯ ಬಂದುಬಿಟ್ಟಿದೆ ನಮ್ಮ ದೇಶದಲ್ಲಿ. ಹೇಗೆ ಅಂತ ಹೇಳ್ತೀನಿ. ಈ ಕಾಂಗ್ರೆಸ್ನವ್ರು 65 ವರ್ಷ ರೂಲ್ ಮಾಡಿದ್ದಕ್ಕೆ ಕಾರಣ ಇರ್ಬೋದಾ, ಅಥವಾ ನಮ್ಮ ದೇಶದಲ್ಲಿ ಏನಾಗಿದೆ, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾಯಿದೆ 2024. ಇನ್ನೇನು ಇವತ್ತು ನಾಳೆ ಅನೌನ್ಸ್ ಆಗುತ್ತೆ ಡೇಟು. ಮೇ ಜೂನಲ್ಲಿ ಎಲೆಕ್ಷನ್ ನಡೆಯುತ್ತೆ. ಎಲೆಕ್ಷನ್ ನಡೆದ್ರೆ ಹೇಗಾದರೂ ಮಾಡಿ ದೇಶಭಕ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಭ್ರಷ್ಟಾಚಾರ ಕಡಿಮೆ ಮಾಡಬೇಕು, ದೇಶದ ಭಾಳ ಬಡತನದಿಂದ ಬಂದಿರೋ ದೇಶನ ಉದ್ಧಾರ ಮಾಡಬೇಕು ಅಂತ ಹೊಡೆದಾಡ್ತಾ ಇದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಅಂತೂ ಅಖಂಡವಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಇಂಥವ್ರನ್ನ ಇಳಿಸ್ಬೇಕು, ಈ ಹೇಗಾದರೂ ಮಾಡಿ ಇಳಿಸ್ಬೇಕು ಅಂತ ಏನು ಮಾಡಿದ್ದಾರೆ, ಈ ಕಾಂಗ್ರೆಸ್ ನೇತೃತ್ವ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಕಾಂಗ್ರೆಸ್ಸೇ ದೊಡ್ಡ ಪಾರ್ಟಿ. ಆ ದೃಷ್ಟಿಯಿಂದ ಏನಾಗುತ್ತೆ, ಅವ್ರ ನೇತೃತ್ವದಲ್ಲಿ ಒಂದಾಗಬೇಕು ಅಂತ ಹೊರಟರು. ಅದನ್ನೇ ಇಂಡಿ ಬ್ಲಾಕ್ ಅಂತ ಕರೆದ್ರು. ಬನ್ನಿ ಇಂಡಿ ಬ್ಲಾಕ್ ಬಗ್ಗೆ ಮಾತಾಡಬೇಕು. ಇಂಡಿ ಬ್ಲಾಕಲ್ಲಿ ಯಾರಿದ್ದರು ಅಂತ ಹೇಳಿದ್ರೆ, ನೋಡಿ, ಸ್ಟಾಲಿನ್ ಇದರಲ್ಲಿ ನಮ್ಮ ಈ ಸೌತ್ ಇಂಡಿಯಾದಿಂದ ಸ್ಟಾಲಿನ್ನು, ಪಿಣರಾಯಿ ವಿಜಯನ್ ಅಂದ್ಬಿಟ್ಟು CPM ಕಮ್ಯುನಿಸ್ಟ್ರವರು, ಮತ್ತು TR ಚಂದ್ರಶೇಖರ ರಾವ್ ಅಂತ ತೆಲಂಗಾಣದಲ್ಲಿ, ಮತ್ತು ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಕರ್ನಾಟಕದಿಂದ, ಹೀಗೆ ಮಹಾರಾಷ್ಟ್ರದಿಂದ ಉದ್ಧವ್ ಠಾಕ್ರೆ, ಹಾಗೆ ಪೂರ್ವ ಭಾಗದಿಂದ ತೊಗೊಂಡ್ರೆ ದೊಡ್ಡ ರಾಜ್ಯ ಅಂತ ತೊಗೊಂಡ್ರೆ TMC ತೃಣಮೂಲ್ ಕಾಂಗ್ರೆಸ್ ಅಂತ ಹೇಳ್ತೀವಿ, ಮಮತಾ ಬ್ಯಾನರ್ಜಿ ಅಲ್ಲಿ ಮುಖ್ಯಮಂತ್ರಿ ಆಕೆ. ಮತ್ತು ಪಶ್ಚಿಮದಲ್ಲಿ ತೊಗೊಂಡ್ರೆ ನೋಡಿ ಇದು ಗೆಹ್ಲೋಟ್ ಅಂತ ಅಂದ್ಬಿಟ್ಟು ರಾಜಸ್ಥಾನದ ಮುಖ್ಯಮಂತ್ರಿಯವರು ಕಾಂಗ್ರೆಸ್ಸಿನವರು. ಮತ್ತು ನಾರ್ತಲ್ಲಿ ತೊಗೊಂಡ್ರೆ, ನಾರ್ತಲ್ಲಿ ಬಿಡಿ ಹೆಚ್ಚು ಕಡಿಮೆ BJP ಬಂದುಬಿಟ್ಟಿದೆ, ರೂಟ್ ಔಟ್ ಆಗಿಬಿಟ್ಟಿದೆ ಕಾಂಗ್ರೆಸ್. ಹಾಗಾಗಿ ನಾರ್ತ್ ಇಂಡಿಯಿಂದ ಸದ್ಯಕ್ಕೆ ಎತ್ತೋದಿಲ್ಲ. ಏನು ಮಾಡಿದ್ರು ಇಂಡಿ ಬ್ಲಾಕ್ ಅಂತ ಮಾಡಿದ್ರು. ಇಂಡಿ ಬ್ಲಾಕ್ ಮಾಡಿಕೊಂಡು ಇನ್ನೇನು ನರೇಂದ್ರ ಮೋದಿನ ಸೋಲಿಸ್ಬಿಡ್ತೀವಿ ಅಂತ ಟಾಮ್ ಹೊಡ್ಕೊಂಡು ಸುತ್ತಿದ್ರು 2 ತಿಂಗಳು. ಏನಾಗಿದೆ ಅಂತ ಅದ್ರ ಬಗ್ಗೆನೂ ಮಾತಾಡಬೇಕಾಗತ್ತೆ. ಈಗ ರಾಜಕೀಯ ಪರಿಸ್ಥಿತಿ, ರಾಜಕೀಯದ ಬಗ್ಗೆ ಮಾತಾಡಬೇಕು, ದೇಶಭಕ್ತಿ ಜಾಸ್ತಿ ಮಾಡಬೇಕು, ನರೇಂದ್ರ ಮೋದಿ ಇನ್ನೊಂದು ಟರ್ಮ್ ಗೆಲ್ಲಿಸಬೇಕು. ಇಂಥ ದೇಶಭಕ್ತ ಪ್ರಧಾನಮಂತ್ರಿ ಸ್ವತಂತ್ರ ಬಂದಾಗಿಂದ ಆಗಿಲ್ಲ. ಹಾಗಾಗಿ ಪ್ರತಿಯೊಬ್ಬ ದೇಶಭಕ್ತನ ಕರ್ತವ್ಯ. ಆ ದೃಷ್ಟಿಯಿಂದ ದೇಶಭಕ್ತಿ, ಪೇಟ್ರಿಯಾಟಿಸಮ್ಮು, ದೇಶದ ಏಕತೆ, ಅಖಂಡತೆ, ಐಕ್ಯತೆ, ಸಮಗ್ರತೆ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಕಾಪಾಡಬೇಕಾಗಿರೋದು ನಮ್ಮೆಲ್ಲರ ಪ್ರತಿಯೊಬ್ಬ ದೇಶಭಕ್ತನ ಕರ್ತವ್ಯ. ಆ ದೃಷ್ಟಿಯಿಂದ ನಮ್ಮ ಮೇಲೆ ಬಹಳ ಒತ್ತಡ ಇದೆ. ಏನು ಅಂತಂದರೆ, ಎಲೆಕ್ಷನ್ ಮುಗಿಯೋವರೆಗೂ ರಾಜಕೀಯದ ಬಗ್ಗೆ ಜಾಸ್ತಿ ಮಾತಾಡಿ ಅಂದ್ಬಿಟ್ಟು. ಹಾಗಾಗಿ ಇಂಡಿ ಬ್ಲಾಕ್ ಬಗ್ಗೆ ಮಾತಾಡ್ತೀವಿ. ಇಂಡಿ ಬ್ಲಾಕ್ ಅಂದರೆ ಏನು ಅಂತಂದರೆ, ಇಂಡಿಯನ್ ಕ್ರಾಪ್ಸ್ ಅಂತ ಹೇಳ್ತಿರ್ತೀನಿ ಕತೆ. ಯಾವುದಾದ್ರು ಒಂದು ಏಡಿ ಮೇಲೆ ಸುತ್ತುತ್ತೆ ಅಂದರೆ ಇನ್ನು ಮಿಕ್ಕಿದ್ದ ಏಡಿಗಳೆಲ್ಲ ಕಾಲು ಹಿಡಿದು ಎಳಿತವೆ, ಇದು ಮತ್ತೆ ನೀರೊಳಗೆ ಬೀಳ್ತಿರುತ್ತೆ. ಇದು ಹೇಳಿದ್ದೆ ಕತೆ. ಏನು ಅಂತಂದರೆ, ಒಬ್ಬ ವ್ಯಾಪಾರಿ ಅನೇಕ ಏಡಿಗಳನ್ನ ತಗೊಂಡು ಒಂದು ಪಾತ್ರೆ ಒಳಗೆ ತಗೊಂಡು ಹೋಗ್ತಾ ಇದ್ದಂತೆ ಯುರೋಪ್ಗೆ. ಏಡಿಗಳನ್ನ ತಿಂತಾರೆ, ಕ್ರಾಬ್ಸ್ನ. ಅದೇನೋ ಸಿಗಡಿ ಮೀನು, ಏಡಿ ಇದೆಲ್ಲ ತಿಂತಾರೆ, ಅದು ಉಪ್ಪಿನಕಾಯಿ ಥರ ತಿಂತಾರೆ. ತಗೊಂಡು ಹೋಗ್ತಾ ಇದ್ದಂತೆ ಅನೇಕ ಏಡಿಗಳನ್ನ ಒಂದೇ ಪಾತ್ರೆಯಲ್ಲಿ ಇಟ್ಟಿದ್ದಂತೆ. ಅದಕ್ಕೆ ಮುಚ್ಚಳ ಹಾಕಿರಲಿಲ್ವಂತೆ. ಪಕ್ಕದಲ್ಲಿ ಒಬ್ಬ ಯಾರೋ ಫಾರಿನರ್ ಕೂತಿದ್ದ. ಅವನು ಕೇಳಿದಂತೆ, ಏನಯ್ಯ ಮುಚ್ಚಳನೇ ಹಾಕಿಲ್ಲ ನೀನು, ಅನೇಕ ಏಡಿಗಳನ್ನ ಒಂದು ಪಾತ್ರೆಲಿ ತಗೊಂಡು ಹೋಗ್ತಾ ಇದೆಯಾ, ನೀನು ಎಲ್ಲಿಗೆ ತಲುಪಬೇಕು ಅಂತಿದ್ಯಾ, ಪ್ಯಾರಿಸೋ ಲಂಡನ್ನೋ ಎಲ್ಲಿಗೋ ತಲುಪಬೇಕು ಅಂತಿದ್ಯಾ, ಅಷ್ಟೊತ್ತು ಎಲ್ಲ ಹೊರಗೆ ಹೋಗ್ಬಿಟ್ಟಿರುತ್ತೆ, ಏನು ಮಾಡ್ತೀಯಾ, ಒಂದು ಸಿಗಲ್ವಲ್ಲ, ಇಷ್ಟೊಂದಿದೆ ಅಂತೆ. ಆವಾಗ ಅವ್ನು ಹೇಳಿದ, ಸ್ವಾಮಿ ನಿಮಗಿನ್ನೂ ಗೊತ್ತಿಲ್ಲ, ಇವೆಲ್ಲ ಇಂಡಿಯನ್ ಏಡೀಸ್ಗಳು, ಯಾವುದಾದ್ರು ಒಂದು ಮೇಲೆ ಕತ್ತಿದ್ರೆ ಇನ್ನು ಮಿಕ್ಕವೆಲ್ಲ ಅದ್ರ ಕಾಲು ಹಿಡಿದು ಎಳೆದು ಮತ್ತೆ ನೆಲಕ್ಕೆ ಕೂರುತ್ತವೆ. ಹಾಗಾಗಿ ನೋಡಿ, 100 ತೊಗೊಂಡು ಹೋಗ್ತೀವಿ, 100 ಹಾಗೆ ಇರ್ತವೆ ಅಂತಂದು. ಇದು ರಾಜಕೀಯವಾಗಿ ಚೆನ್ನಾಗಿ ಅನ್ವಯಿಸುತ್ತೆ. ಈಗ ನೋಡಿ, ನರೇಂದ್ರ ಮೋದಿ ಅಪ್ಪಟ ದೇಶಭಕ್ತ, ಬಹಳ ಬಡತನದಿಂದ ಬಂದವರು, ಮತ್ತು ದೇಶವನ್ನು ತುಂಬ ಅಭಿವೃದ್ಧಿ ಹೊಂದಿದ್ದಾರೆ. ಅಭಿವೃದ್ಧಿ ಹೊಂದಿದೆ ಅನ್ನೋದು ಇನ್ನೊಂದು ವಿಷಯ, ಇನ್ನೊಂದು ಎಪಿಸೋಡಲ್ಲಿ ಮಾತಾಡಬೇಕಾಗುತ್ತೆ. ಅಂಥ ದೇಶಭಕ್ತ ಪ್ರಧಾನಮಂತ್ರಿನ ಹೇಗಾದರೂ ಮಾಡಿ ಕೆಳಗಿಳಿಸಬೇಕು, ಹೇಗಾದರೂ ಮಾಡಿ ಭ್ರಷ್ಟ ರಾಜಕಾರಣಿಗಳು, ದುಷ್ಟ ರಾಜಕಾರಣಿಗಳು ಇವರು ಹೇಗಾದರೂ ಮಾಡಿ ಅಧಿಕಾರ ಪಡಬೇಕು ಅಂತ ಮಾಡಿದ್ರು. ಕಾಂಗ್ರೆಸ್ ನೇತೃತ್ವದಲ್ಲಿ ಕಾಂಗ್ರೆಸ್ಸಲ್ಲಿ ನೋಡಿ ಬೌದ್ಧಿಕ ದಿವಾಳಿತನ ಬಂದುಬಿಟ್ಟಿದೆ. ಬೌದ್ಧಿಕ ದಿವಾಳಿತನ ಅಂದರೆ ಬುದ್ಧಿವಂತರು ಯಾರು ತೆರೆಮರೆಯಲ್ಲಿದ್ದಾರೆ, ಹಿಂಭಾಗದಲ್ಲಿದ್ದಾರೆ. ಆದರೆ ಮುಂದೆ ಬಿಟ್ಟಿರೋದು ಯಾರನ್ನ ಅಂತಂದರೆ, ಏನೂ ಬ್ರೈನೇ ಡೆವಲಪ್ ಮಾಡದೆ ಆಗಿರದೇ ಇರತಕ್ಕಂಥ ನಮ್ಮ ರಾಹುಲ್ ಗಾಂಧಿಯವ್ರನ್ನ ಮುಂದೆ ಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೊರಟಿದ್ದಾರೆ. ಯಾಕೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕತೆ ಹೇಳಬೇಕಾಗತ್ತೆ. ಏನು ಅಂದರೆ, ಇವರು ರಿಮೋಟ್ ಕಂಟ್ರೋಲ್ ಥರ ಕೆಲಸ ಮಾಡ್ತಾಯಿದ್ದಾರೆ ಸದ್ಯಕ್ಕೆ ನರಸಿಂಹರಾವ್ ನಂತರ. ಏನಾಗಿದೆ, ಈ ಸಾಮಂತ ರಾಜ್ಯಗಳು ಏನಿರ್ತಾರೆ, ಚಕ್ರವರ್ತಿಗಳಿಗೆ ಕಪ್ಪ ಕಾಣಿಕೆಗಳನ್ನ ಕೊಡ್ತಾಯಿದ್ದಾರೆ. ಹಾಗೆ ಯಾರು ಮುಖ್ಯಮಂತ್ರಿಗಳಿದ್ದಾರೆ ಇವರೆಲ್ಲ ಏನಾಗುತ್ತೆ, 100 ರೂಪಾಯಿ ಹೊಡೆದ್ಬಿಟ್ಟು ಲಂಚ ಮಾಡಿಬಿಟ್ರೆ ಅದನ್ನು 80 ರೂಪಾಯಿ ರಿಮೋಟ್ ಕಂಟ್ರೋಲ್ ಕೊಡೋರು, 20 ರೂಪಾಯಿ ಇಟ್ಕೊಳ್ಳೋರು. ಹಾಗಾಗ್ಬಿಟ್ಟು ಇವ್ರು ಏನು ಅಂತಂದರೆ
ದಡ್ಡನಾಗಿರ್ತಕ್ಕಂಥ ಚಕ್ರವರ್ತಿ ರಾಹುಲ್ ಗಾಂಧಿ ಅಂತ ಪ್ರೈಮ್ ಮಿನಿಸ್ಟರ್ ಆಗಿದ್ದರೇ ಒಳ್ಳೆಯದು. ಹಾಗಾಗಿ ಏನಾಗುತ್ತೆ, ಈ ಮುಖ್ಯಮಂತ್ರಿಗಳು ಆಸ್ಪಿರೆಂಟ್ಸ್ ಯಾರ್ಯಾರು ಇರ್ತಾರೆ, ಆಸೆ ಇಟ್ಕೊಂಡ್ರವ್ರು ಯಾರ್ಯಾರು ಇರ್ತಾರೆ ಮುಖ್ಯಮಂತ್ರಿಗಳು, ಅವರಿಗೆಲ್ಲ ರಾಹುಲ್ ಗಾಂಧಿ ಅಂತ ಪ್ರೈಮ್ ಮಿನಿಸ್ಟರ್ ಬೇಕು. ಹಾಗಾಗಿ ಏನಾಗುತ್ತೆ, ಇವರು ರಾಹುಲ್ ಗಾಂಧಿಯವ್ರನ್ನ ಪ್ರಧಾನಮಂತ್ರಿ ಅಂತ ಘೋಷಿಸಬೇಕು. ಆತ ತುಂಬ ಪ್ರಾಮಾಣಿಕ, ತುಂಬ ಅದು ಇದು ಏನು ಇಲ್ಲಿದ್ದಂಗೆ ಹೊಗಳ್ತಾರೆ, ಮೂಸ್ಬಿಟ್ರೆ ಗಮ್ಮನತ್ತೆ ಅಂತಾರೆ. ಇದಿರಲಿ, ಇದು ಬೇರೆ ವಿಷಯ. ಏನು ಅಂತಂದರೆ, ಬುದ್ಧಿವಂತ ಪ್ರಧಾನಮಂತ್ರಿ ಆದರೆ ಏನಾಗುತ್ತೆ, ದೇಶ ಸ್ಟ್ರಾಂಗ್ ಮಾಡಬೇಕು, ಬಡತನ ಹೋಗಲಾಡಿಸ್ಬೇಕು, ದೇಶನ ಸಮೃದ್ಧಿ ಮಾಡಬೇಕು ಅಂತಿರುತ್ತೆ ನಮ್ಮ ನರೇಂದ್ರ ಮೋದಿ ಥರ. ಇದು ಏನಾಗಿದೆ, ಈಗ ಗೆಲ್ಲಬೇಕು ಅಂತ ಹೊರಟಿರೋ ದೃಷ್ಟಿಯಿಂದ ಇಂಡಿಯನ್ ಕ್ರಾಪ್ಸ್ನ ಕಥೆನ ಬೇಸಾಗಿಟ್ಕೊಂಡು ಇವರೊಂದು ಕೂಟ ಮಾಡ್ಕೊಂಡಿದ್ದಾರೆ, ಇಂಡಿ ಬ್ಲಾಕ್ ಅಂತ. ಇಂಡಿ ಬ್ಲಾಕ್ ಅಂದರೆ ಏನು ಅಂದರೆ, ಎಲ್ಲ ರಿಜೆಕ್ಟೆಡ್ ಪಾರ್ಟಿಗಳು, ಅಂದರೆ ಪಾಳೆಗಾರ ಥರ ಅವ್ರವ್ರ ಏರಿಯಾದಲ್ಲಿ ಅವ್ರವ್ರ ಪಾಳೆಗಾರ. ಹಮಾರ ಕುತ್ತ ಹಮಾರ ಗಲಿಮೆ ಶೇರ್ ಹೈ ಅಂತೀವಿ, ಅಂದರೆ ನಮ್ಮ ನಾಯಿ ನಮ್ಮ ಲೊಕ್ಯಾಲಿಟಿನಲ್ಲಿ ಸಿಂಹ ಅಂತೆ. ಏನು ಉಪಯೋಗ ಇಲ್ಲ ಅದು. ಈ ಥರ ಗಾದೆ ಓದ್ತೀವಿ ನಾವು. ಇದು ಪ್ರಾಕ್ಟಿಕಲಾಗಿ ನಡೀತಾ ಇದೆ. ಏನು ಅಂದರೆ, ಎಲ್ಲ ಸಾಮಂತರಾಜರು, ವೆಸ್ಟ್ ಬೆಂಗಾಲಲ್ಲಿ ತಗೊಂಡ್ರೆ ಮಮತಾ ಬ್ಯಾನರ್ಜಿ, ಕರ್ನಾಟಕದಲ್ಲಿ ತಗೊಂಡ್ರೆ ಸಿದ್ದರಾಮಯ್ಯ, ತಮಿಳ್ನಾಡಲ್ಲಿ ತಗೊಂಡ್ರೆ ಸ್ಟಾಲಿನ್ನು, ಕೇರಳದಲ್ಲಿ ತಗೊಂಡ್ರೆ ಕಮ್ಯುನಿಸ್ಟು, ಎಲ್ಲ ಉತ್ತರನ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಎಲ್ಲರನ್ನೂ ಗಂಟು ಹಾಕ್ಬಿಟ್ಟು ಇಂಡಿ ಬ್ಲಾಕ್ ಅಂತ ಮಾಡಿದ್ರು. ಇಂಡಿ ಬ್ಲಾಕ್ ಮಾಡಿಬಿಟ್ಟು ನರೇಂದ್ರ ಮೋದಿಗೆ ಶೆಡ್ಡು ತಟ್ಟಿದ್ರು. ನಿನ್ನೆ ನಾವು ಅಧಿಕಾರಕ್ಕೆ ಬಂದುಬಿಡ್ತೀವಿ, ನರೇಂದ್ರ ಮೋದಿ ಹಿಡಿದು ಬಿಡ್ತಾರೆ ಅಂತ ಆಯಿತು. ಇನ್ನೂ 3-4 ತಿಂಗಳಿದೆ ಎಲೆಕ್ಷನ್ನು. ಏನಾಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಬನ್ನಿ.